ಆಕಾಶವಾಣಿ ಮಂಗಳೂರು. ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳೇ. ಇಂದಿನ ಕಾರ್ಯಕ್ರಮದಲ್ಲಿ ಬಾಲ ಪ್ರತಿಭೆ ಕರಾಟೆ ಪಟು ಆಶ್ನಾ ಪಿರೇರಾ ಅವಳೊಂದಿಗೆ ಮಾತುಕತೆ. ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇವತ್ತು ನನ್ನೊಂದಿಗೆ ಇದ್ದಾಳೆ ಆಶ್ನಾ ಲೇನಾ ಪಿರೇರಾ. ಇವಳು ಕರಾಟೆ ಪಟು. ರೋಟರಿ ಕೇಂದ್ರೀಯ ಶಾಲೆ ಜ್ಯೋತಿನಗರ ಮೂಡ್ಬಿದ್ರೆ ಇಲ್ಲಿ 7ನೇ ತರಗತಿಯಲ್ಲಿ ಕಲಿತಾ ಇದ್ದಾಳೆ. ಆಗ ಹೇಳ್ದಾಗೆ ಈಕೆ ಕರಾಟೆ ಪಟು. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಬಹುಮಾನಗಳು, ಪ್ರಶಸ್ತಿಗಳು ಈಕೆಯ ಸಾಧನೆಗೆ ಸಿಕ್ಕಿದೆ. ಇವತ್ತಿನ ನಮ್ಮ ಅತಿಥಿಯಾದ ಆಶ್ನಾಳೊಂದಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಆಶ್ನಾ. ಧನ್ಯವಾದಗಳು ಮ್ಯಾಮ್. ಈಗ ಮೊದಲನೇದಾಗಿ ನಿನ್ನ ಹತ್ರ ಕೇಳ್ತಾ ಇರೋದು, ನಿನಗೆ ಕರಾಟೆಯಲ್ಲಿ ಆಸಕ್ತಿ ಹೇಗೆ ಬಂತು? ನಾನು ಫಸ್ಟ್ ನನ್ನ ಅಕ್ಕಗೆ ನೋಡಿ, ಅಂದರೆ ವಿನೋನ್ ಅಕ್ಕ ಹಾಗೂ ಅನ್ವಿಟ್ ಅಕ್ಕ ಅವರಿಗೆ ನೋಡಿ, ಅವರಿಗೆ ನಾನು ಕೇಳುವಾಗ ಅವರಿಗೆ ತುಂಬ ಧೈರ್ಯ ಇರೋದು. ಅವರಿಗೆ ನಾನು ಕೇಳುವಾಗ ನಿಮಗೆ ಧೈರ್ಯ ಹೇಗೆ ಬರ್ತದಂತ ಅವರು ಹೇಳಿದರು, ನಾನು ಕರಾಟೆಯಲ್ಲಿದ್ದೇನೆ, ಅದರಲ್ಲಿ ಧೈರ್ಯ ಜಾಸ್ತಿ ಇದೆ, ಅದಕ್ಕೆ ನಾನು ಎಲ್ಲಿಗೆ ಹೋಗುವಾಗ ನನಗೆ ಭಯ ಆಗೋದಿಲ್ಲ ಅಂತ ಹೇಳಿದರು. ಆವಾಗದಿಂದ ನನಗೆ ಒಂದು ಆಸಕ್ತಿ ಬಂತು, ನಾನು ಸಹ ಕರಾಟೆಗೆ ಜಾಯಿನ್ ಆಗಿ ನಾನು ಸಹ ಬೋಲ್ಡ್ ಆಗಬೇಕು ಅಂತ. ಅದರಿಂದ ನನಗೆ ಆಸಕ್ತಿ ಬಂದಿತ್ತು. ಏನೆಲ್ಲ ಮಾಡಿದೆ ಧೈರ್ಯ ಬಂದ ನಂತರ? ಧೈರ್ಯ ಬಂದ ನಂತರ ನನಗೆ ನಾನು ಅಮ್ಮನಿಗೆ ಹೇಳಿದೆ ನನಗೆ ಕರಾಟೆಗೆ ಜಾಯಿನ್ ಆಗ್ಬೇಕಂತ. ಅದಕ್ಕೆ ಅಮ್ಮ ಮತ್ತೆ ನನಗೆ ಕರಾಟೆಗೆ ಸೇರಿಸಿದ್ರು. ಎಲ್ಲಿ ಸೇರಿದ್ದು? ನಾವು ಆಕ್ಚುಲಿ ಕಿನ್ನಿಗೋಳಿಗೆ, ಅಲ್ಲಿ ನಮ್ಮ ಸರ್ ಕಲಿಸ್ತಾರೆ. ಏನು ಸರ್ ಹೆಸರೇನು? ಎಷ್ಟು ವರ್ಷದಿಂದ ಕಲಿತಾ ಇದೀಯಾ? ನಾನು ಕರಾಟೆ 4 ವರ್ಷದಿಂದ ಕಲಿತಾ ಇದ್ದೇನೆ. ಸರ್ ಇದ ಹೆಸರು ಸೆನ್ಸೈ ಮಾರ್ಗನ್ ವಿಲಿಯಮ್ಸ್ ಅಂತ, ಹಾಗೂ ಸೆನ್ಸೈ ಈಶ್ವರ್ ಕಟೀಲ್. ಈಗ ನೀನು ಕರಾಟೆಗೆ ಸೇರಿದ ನಂತರ ಏನು ಬದಲಾವಣೆ ಆಯಿತು ನಿನ್ನಲ್ಲಿ? ನನಗೆ ಧೈರ್ಯ ಜಾಸ್ತಿ ಆಯಿತು. ನಾನು ಬೇರೆಯವರಿಗೆ ಹೇಗೆ ಎದುರಿಸಬೇಕು, ನನ್ನ ಸೆಲ್ಫ್ ಡಿಫೆನ್ಸ್ ಹೇಗೆ ಮಾಡಬೇಕಂತ ಅದರಿಂದ ನನಗೆ ತುಂಬ ಇದಾಗಿತ್ತು. ಅಂದರೆ ಮೊದಲು ತುಂಬ ಹೆದರ್ತಿದ್ಯಾ ನೀನು ಕರಾಟೆಗೆ? ಹೌದು, ಕರಾಟೆಗೆ ಅಂದರೆ ಬೇರೆಯವರಿಗೆ ನೋಡುವಾಗ ಫಸ್ಟ್ ನನಗೆ ಅದು ನರ್ವಸ್ನೆಸ್ ಬರ್ತಾ ಇತ್ತು. ಆಗ ಈ ಕರಾಟೆಗೆ ಜಾಯ್ನ್ ಆಗುವಾಗ ನನಗೆ ಅಷ್ಟು ಇಂದು ಫೀಲ್ ಆಗುದಿಲ್ಲ. ಈಗ ಯಾರು ನಿನ್ನ ಸುದ್ದಿಗೆ ಬರುದಿಲ್ವಾ ಅಂತಲ್ಲ, ಕರಾಟೆ ಗೊತ್ತುಂಟೇಳಿ? ಹಾಗೇನಿಲ್ಲ. ನೀನು ಹೋಗ್ತೀಯಾ ನನಗೆ ಕರಾಟೆ ಗೊತ್ತುಂಟಂತೇಳಿ? ಅಲ್ಲ, ಅವರು ಕೇಳಿದ್ರೆ ಬರೀ ಹೇಳುವುದು. ಹಾಗೆ ಸಜೆಸ್ಟ್ ಮಾಡ್ತೀಯಾ ನಿನ್ನ ಫ್ರೆಂಡ್ಸ್ಗಳಿಗೆಲ್ಲ ಕರಾಟೆ ಕಲೀರಿ ಅಂತ? ಹೌದು. ಈಗ ನಾನು ಹೇಳಿದಾಗ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿನಗೆ ತುಂಬ ಬಹುಮಾನಗಳು, ಪ್ರಶಸ್ತಿಗಳು ಸಿಕ್ಕಿದೆ ಅಂತ. ಯಾವುದೆಲ್ಲ ಸಿಕ್ಕಿದೆ? ಕಲಾರತ್ನ ಪ್ರಶಸ್ತಿ 2021, ಡಾಕ್ಟರ್ ಶಿವರಾಮ ಕಾರಂತ ಬಾಲ ಪುರಸ್ಕಾರ 2023, ಮಕ್ಕಳ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2023. ನನಗೆ ಕರಾಟೆಯಲ್ಲಿ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್, ಅದು ಥೈಲ್ಯಾಂಡಲ್ಲಿ ನಡೀತಾ ಇತ್ತು, ಫಸ್ಟ್ ಟೈಮ್ ಇಂಡಿಯಾದಲ್ಲಿ ನಡೀತಿತ್ತು ಮೊನ್ನೆ 18ಗೆ. ಅದರಲ್ಲಿ ಒಂದು ಕಟ್ಟದಲ್ಲಿ ಗೋಲ್ಡ್ ಮೆಡಲ್ ಹಾಗೂ ಕುಮಿಟಿಯಲ್ಲಿ ಗೋಲ್ಡ್ ಮೆಡಲ್ ಸಿಕ್ಕಿದೆ. ಹಾಗೂ ನ್ಯಾಷನಲ್ ಲೆವೆಲಲ್ಲಿ ಸಹ 2 ಬಾರಿ ಇಂಡಿಯಾದಲ್ಲಿ ನಡೀತಿತ್ತು, ಮಂಗಳೂರಲ್ಲಿ. ಆವಾಗ ಸಹ ಒಂದರಲ್ಲಿ ಫಸ್ಟ್ ಕಟ್ಟದಲ್ಲಿ ಗೋಲ್ಡ್ ಮೆಡಲ್ ಹಾಗೂ ಕುಮಿಟದಲ್ಲಿ ಗೋಲ್ಡ್ ಮೆಡಲ್, ಇನ್ನೊಂದರಲ್ಲಿ ಕಟ್ಟದಲ್ಲಿ ಗೋಲ್ಡ್ ಮೆಡಲ್, ಇನ್ನು ಕುಮಿಟದಲ್ಲಿ ಸೆಕೆಂಡ್ ಅಂದರೆ ಸಿಲ್ವರ್ ಮೆಡಲ್. ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆ ಅವರ ನೇತೃತ್ವದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ 2024ನಲ್ಲಿ ಕಟಾ ಗೋಲ್ಡ್ ಮೆಡಲ್ ಹಾಗೂ ಕುಮಿಟೆ ಗೋಲ್ಡ್ ಮೆಡಲ್. ಕೆನ್ ಇ ಮಬೂನಿ ಶಿತೋರಿಯು ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಅವರ ನೇತೃತ್ವದಲ್ಲಿ ನಡೆದ ಸೆಕೆಂಡ್ ಇನ್ವಿಟೇಷನಲ್ ನ್ಯಾಷನಲ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ 2024ನಲ್ಲಿ ಕಟಾ ಸಿಲ್ವರ್ ಮೆಡಲ್, ಕುಮಿಟೆ ಗೋಲ್ಡ್ ಮೆಡಲ್. ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಮಾರ್ಷಲ್ ಆರ್ಟ್ಸ್ ಅವರ ನೇತೃತ್ವದಲ್ಲಿ ನಡೆದ ಸ್ಟೇಟ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ 2024ನಲ್ಲಿ ಕಟಾ ಗೋಲ್ಡ್ ಮೆಡಲ್, ಕುಮಿಟೆ ಪ್ರಥಮ ಸ್ಥಾನ ಟ್ರಾಫಿ ಪಡೆದಿರುತ್ತೇನೆ. ಯಮಟೋ ಶೊಟೊಕಾನ್ ಕರಾಟೆ ಅಸೋಸಿಯೇಷನ್ ಟ್ರಸ್ಟ್ ಸೆಕೆಂಡ್ ಸ್ಟೇಟ್ ಲೆವೆಲ್ ಇನ್ವಿಟೇಷನಲ್ ಕರಾಟೆ ಚಾಂಪಿಯನ್ಶಿಪ್ 2024ನಲ್ಲಿ ಕಟಾ ಗೋಲ್ಡ್ ಮೆಡಲ್, ಕುಮಿಟೆ ಪ್ರಥಮ ಸ್ಥಾನ ಟ್ರಾಫಿ ಪಡೆದಿರುತ್ತೇನೆ. ಗುರು ಗೋಜೂರಿಯು ಕರಾಟೆ ದೋಜೋ ಅಕಾಡೆಮಿ ಇಂಡಿಯಾ ಅವರ ನೇತೃತ್ವದಲ್ಲಿ ನಡೆದ ಫಸ್ಟ್ ಇನ್ವಿಟೇಷನಲ್ ನ್ಯಾಷನಲ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ 2023ನಲ್ಲಿ ಕಟಾ ಗೋಲ್ಡ್ ಮೆಡಲ್, ಕುಮಿಟೆ ಪ್ರಥಮ ಸ್ಥಾನ ಟ್ರೋಫಿ ಪಡೆದಿರುತ್ತೇನೆ. ಯಮಟೋ ಶೊಟೊಕಾನ್ ಕರಾಟೆ ಅಸೋಸಿಯೇಷನ್ ಟ್ರಸ್ಟ್ ಅವರ ನೇತೃತ್ವದಲ್ಲಿ ನಡೆದ ಫಸ್ಟ್ ಸ್ಟೇಟ್ ಲೆವೆಲ್ ಇನ್ವಿಟೇಷನಲ್ ಕರಾಟೆ ಚಾಂಪಿಯನ್ಶಿಪ್ 2022ನಲ್ಲಿ ಕಟಾ ಗೋಲ್ಡ್ ಮೆಡಲ್, ಕುಮಿಟೆ ಪ್ರಥಮ ಸ್ಥಾನ ಟ್ರಾಫಿ ಪಡೆದಿರುತ್ತೇನೆ.
ಮಕ್ಕಳ ಜಗಲಿ 2022 ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ ಅವರ ನೇತೃತ್ವದಲ್ಲಿ ನಡೆದ ಸ್ಟೇಟ್ ಲೆವೆಲ್ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. 75th ಆಜಾದಿ ಕಾ ಅಮೃತ್ ಮಹೋತ್ಸವ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸ್ ಇಂಡಿಯಾ ಅವರ ನೇತೃತ್ವದಲ್ಲಿ ನಡೆದ ಚಿತ್ರಕಲಾ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. ಡೆಕ್ಕನ್ ಹೆರಾಲ್ಡ್ ಅವರ ನೇತೃತ್ವದಲ್ಲಿ ನಡೆದ ಚಿತ್ರಕಲಾ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. ಐಮ್ಯಾಕ್ಸ್ ನ್ಯಾಷನಲ್ ಅವಾರ್ಡ್ ಚಾಂಪಿಯನ್ಶಿಪ್ ಅವರ ನೇತೃತ್ವದಲ್ಲಿ ನಡೆದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಉದಯವಾಣಿ ಚಿಣ್ಣರ ಬಣ್ಣ 2023 ತಾಲೂಕು ಲೆವೆಲ್ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಉದಯವಾಣಿ ಚಿಣ್ಣರ ಬಣ್ಣ 2022 ತಾಲೂಕು ಲೆವೆಲ್ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಸಂದೇಶ ಫೌಂಡೇಶನ್ ಫಾರ್ ಕಲ್ಚರ್ ಆ್ಯಂಡ್ ಎಜುಕೇಷನ್ ಅವರ ನೇತೃತ್ವದಲ್ಲಿ ನಡೆದ ಡಿಸ್ಟ್ರಿಕ್ಟ್ ಲೆವೆಲ್ ಚಿತ್ರಕಲಾ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. ಅಸೋಸಿಯೇಷನ್ ಆಫ್ ಐಕ್ಸ್ ಆ್ಯಂಡ್ CBSE ಸ್ಕೂಲ್ ಉಡುಪಿ ಆ್ಯಂಡ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ಸ್ ಬೆಸ್ಟ್ ಔಟ್ ಆಫ್ ವೇಸ್ಟ್ ರಲ್ಲಿ ಪ್ರಥಮ ಸ್ಥಾನ. ಸ್ಟೂಡೆಂಟ್ಸ್ ಡೆವಲಪ್ಮೆಂಟ್ ಸೊಸೈಟಿ ಔರಂಗಾಬಾದ್ ಮಹಾರಾಷ್ಟ್ರ ಇಂಡಿಯಾ ನ್ಯಾಷನಲ್ ಕಲರಿಂಗ್ ಕಾಂಟೆಸ್ಟ್ 2021 ತೃತೀಯ ಸ್ಥಾನ. ಜನರೇಷನ್ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಇಂಟರ್ ಸ್ಕೂಲ್ ಅಬಾಕಸ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಜನರೇಷನ್ ನೆಕ್ಸ್ಟ್ ಸ್ಟೇಟ್ ಲೆವೆಲ್ 2023-2024 ಅಬಾಕಸ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. ಜನರೇಷನ್ ನೆಕ್ಸ್ಟ್ ಸ್ಕೂಲ್ ಲೆವೆಲ್ 2023-2024 ಸ್ಟೇಬಲ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಸ್ಪರ್ಧಾತ್ಮಕ ಪರೀಕ್ಷೆಗಳು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಮದ್ರಾಸ್ ಇವರ ನೇತೃತ್ವದಲ್ಲಿ ಬರೆದ ಪರೀಕ್ಷೆಗಳು ಪ್ರಾಥಮಿಕ, ಮಾಧ್ಯಮ, ರಾಷ್ಟ್ರಭಾಷಾ, ಪ್ರವೇಶಿಕ. ಈ ಎಲ್ಲ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯನ್ನು ಪಡೆದು ಪಾಸಾಗಿದ್ದೇನೆ. ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ ಇಂಗ್ಲಿಷ್, ಸೈನ್ಸ್ ಹಾಗೂ GKಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರುತ್ತೇನೆ. ಸ್ಥಳೀಯ ಮಟ್ಟದಲ್ಲಿ ನಡೆದ ಹಲವಾರು ಸ್ಪರ್ಧೆಯಲ್ಲಿ 16 ಪ್ರಥಮ, 9 ದ್ವಿತೀಯ, 5 ತೃತೀಯ ಹಾಗೂ 3 ಸಮನಾಧಕರ ಬಹುಮಾನಗಳನ್ನು ಪಡೆದಿರುತ್ತೇನೆ. ಈಗ ಬೆಸ್ಟ್ ಔಟ್ ಆಫ್ ದ ವೇಸ್ಟ್ ಅಂತ ಹೇಳಿದೆಯಲ್ಲ, ಅದು ಎಲ್ಲಿ ನಡೆದದ್ದು? ಇಲ್ಲಿ ಮಂಗಳೂರಲ್ಲಿ ಆನಂದನಗರ. ಏನ್ ಮಾಡಿದ್ದೆ ನೀನು? ನಾನು ಒಂದು ದಿಯಾ ಸ್ಟ್ಯಾಂಡ್ ಮಾಡಿದ್ದೆ ಬನಾನಾ ಬ್ಯಾಂಬೂ ಇಂದ. ಅದನ್ನು ಉಪಯೋಗಿಸಿ ಮಾಡಿದ್ದು. ಎಷ್ಟು ಮಂದಿ ಮಕ್ಕಳು ಬಂದಿದ್ರು? ಒಬ್ನೇ, ನಾನೊಬ್ಳೆ. ಅಲ್ಲಲ್ಲ, ಬೇರೆ ಬೇರೆ ಸ್ಕೂಲಿಂದ ಬಂದಿದ್ರ? ಹೌದು, ಬೇರೆ ಬೇರೆ ಸ್ಕೂಲಿಂದ. ನಿನಗೆ ಇದು ಐಡಿಯಾ ಹೇಗೆ ಬಂತು ಇದರಲ್ಲಿ ಮಾಡ್ಬೇಕಂತೇಳಿ? ಅಮ್ಮ ಹೇಳಿದ್ರು. ಅಮ್ಮ ಹೇಳಿಕೊಟ್ಟದ್ದ? ಮತ್ತೆ ಇನ್ನೊಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಹೇಳಿದೆಯಲ್ಲ, ಅದೇನು? ಅದು ಅಂತ ಹೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇನ್ನು 4 ಎಕ್ಸಾಮ್ ಆಗಿದೆ, ಇನ್ನು 4 ಎಕ್ಸಾಮ್ ಬಾಕಿ ಇದೆ. ಇದು ಯಾವುದು ಪಾಠ ಅದರಲ್ಲಿ? ಅದರಲ್ಲಿ ಅಂತ ಹೇಳಿದ್ರೆ ತುಂಬಾ ಹಿಂದಿಯಲ್ಲಿ ಸಂಬಂಧಪಟ್ಟದ್ದು. ಅದರಲ್ಲಿ ಹಿಂದಿ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಪ್ರಾಥಮಿಕಕ್ಕೆ ಅದು ಫಸ್ಟ್ ಲೆವೆಲ್ ಇರುವಂತದ್ದು. ಅದರಲ್ಲಿ ಬೇರೆ ಟೆಕ್ಸ್ಟ್ ಬುಕ್ಸ್ ಅದರಲ್ಲಿ ರೆಫರ್ ಮಾಡಿ ಅದು ಎಕ್ಸಾಮ್ ಬರೆದು ಸರ್ಟಿಫಿಕೇಟ್ ಕೊಡ್ತಾರೆ. ಅದರಲ್ಲಿ ಮಾರ್ಕ್ಸ್, ಗ್ರೇಡ್ ಎಲ್ಲ ಇರ್ತದೆ. ಹಾಗೆ ತುಂಬಾ ಲೆವೆಲ್ ಇರ್ತದೆ. ಎಷ್ಟು ಲೆವೆಲ್ ಇನ್ಕ್ರೀಸ್ ಆಗ್ತದೆ ಅಷ್ಟೇ ಬುಕ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ನಾವು ಅದರಲ್ಲೆಲ್ಲ ಓದಿ ಮತ್ತೆ ಎಕ್ಸಾಮಿಗೆ ಬರೀ. ಹೇಗೆ ಹೈ ಲೆವೆಲ್ ಹಿಂದಿಯಾ ಅಲ್ಲ ನಿಮ್ಮ ಈಗಿನ ಹೈ ಲೆವೆಲ್ ಹಿಂದಿ? ಹೈ ಲೆವೆಲ್ ಅಂದ್ರೆ ಮಕ್ಕಳು ಮಾತ್ರವಲ್ಲ, ದೊಡ್ಡವರೊಟ್ಟಿಗೆ ನೀವು ಇದು ಎಕ್ಸಾಮ್ ಕೊಡುದಾ? ದೊಡ್ಡವರು ಮಕ್ಕಳ ಸಹ ಇರ್ತಾರೆ ಮತ್ತೆ ದೊಡ್ಡವರಿಗೆ ಸಹ ಆಪ್ಷನ್ ಉಂಟು. ಅದು ಸೇಮ್ ಕ್ವಶನ್ ಪೇಪರ್ ನಿಮ್ಗೆ ಮತ್ತೆ ದೊಡ್ಡವರಿಗೆ? ಓ ಹೌದಾ. ಅಂದ್ರೆ ನೀವು ದೊಡ್ಡವರೊಟ್ಟಿಗೆ ಕೂತ್ಕೊಂಡು ಎಕ್ಸಾಮ್ ಬರೆಯುದು? ಸೇಮ್ ಕ್ವಶನ್ ಪೇಪರ್ ಎಲ್ಲ ಸೇಮ್? ಸೇಮ್. ಇದು ಲೆಕ್ಚರರ್ ಎಲ್ಲ ವೇದಾವತಿ ಮ್ಯಾಮ್ ಅಂತ ಅವರು ನಮ್ಗೆ ಕಲಿಸ್ತಾರೆ. ಅಂದ್ರೆ ಎಲ್ಲಿ? ಸ್ಕೂಲ್ನ ಮುಖಾಂತರ ನೀನು ಹೋದದ್ದ ಅಲ್ಲ ಹೇಗೆ? ಸ್ಕೂಲ್ ಮುಖಾಂತರ. ಅಂದ್ರೆ ಟೀಚರ್ಸ್ನವರೇ ಸೆಲೆಕ್ಟ್ ಮಾಡ್ತಾರಾ? ಹೌದು, ಯಾರಿಗೆ ಇಂಟ್ರೆಸ್ಟ್ ಉಂಟು ಅವರು ಜಾಯ್ನ್ ಆಗ್ಲಿಕ್ಕೆ. ಮತ್ತೆ ಇದು ಪಾಠ ಎಲ್ಲ ಸ್ಕೂಲಲ್ಲೇ ಕಲಿಸ್ತಾರೆ ಅಂತ ಹೇಳಿದ್ರೆ ನಾವು ಹೇಳಿದ್ರೆ ಕಲಿಸ್ತಾರೆ. ನಮ್ಗೆ ಅರ್ಥ ಆಗದಿದ್ರೆ ಅವರಿಗೆ ಕೇಳಿದ್ರೆ ಕಲಿಸ್ತಾರೆ. ಎಷ್ಟು ಮಂದಿ ಮಕ್ಕಳಿದ್ದಾರೆ ನಿನ್ನ ಸ್ಕೂಲಿಂದ? ನನ್ನ ಕ್ಲಾಸ್ ಅಲ್ಲಿ 3 ಜನರಿದ್ದಾರೆ. ಮತ್ತೆ ಬೇರೆ ಬೇರೆ ಕ್ಲಾಸಿಂದ ಮಕ್ಕಳಿದ್ದಾರೆ. ಅಂದ್ರೆ ಎಷ್ಟು ಕ್ಲಾಸಿನವರು ಇದಕ್ಕೆ ಜಾಯಿನ್ ಆಗಬಹುದು? ಅದರಲ್ಲಿ ರೆಸ್ಟ್ರಿಕ್ಷನ್ ಇಲ್ಲ. ಆದ್ರೆ 5th ಸ್ಟ್ಯಾಂಡರ್ಡ್ ಇಂದ ಮೇಲಿನ ಮಕ್ಕಳಿಗೆ 2 ವರ್ಷ 5th 6th 7th 8th ತನಕ. ಎಕ್ಸಾಮ್ ಎಲ್ಲಿ ಇರ್ತದೆ? ಎಕ್ಸಾಮ್ ನಮ್ಮ ಸ್ಟೇಟ್ ಬೋರ್ಡ್ ಅಲ್ಲಿ ಇರ್ತದೆ. ನಮ್ಮ ಸ್ಕೂಲಿನ CBSE ಹಾಗೂ ಸ್ಟೇಟ್ ಇದೆ. ಸ್ಟೇಟ್ ಬೋರ್ಡ್ ಅಲ್ಲಿ ನಮ್ಗೆ ಕಂಡಕ್ಟ್ ಆಗುವಂತದ್ದು. ನಿನಗೆ ಹಿಂದಿ ಮೊದ್ಲಿಂದ ಸುಲಭ ಇತ್ತಾ? ಹೌದು. ನಿನಗೆ ಇದಕ್ಕೆ ಸೇರ್ಬೇಕಂತ ಯಾಕೆ ಅನ್ಸಿದ್ದು? ಅಂದ್ರೆ ನಂಗೆ ಒಂದು ಹೀಗೆಲ್ಲ ಅವಕಾಶ ಸಿಗುವಾಗ ನಾನು ಯಾವಾಗ್ಲೂ ಮಿಸ್ ಮಾಡುದಿಲ್ಲ. ಅಂದ್ರೆ ಎಷ್ಟು ಬರ್ದಿದ್ದೇನೆ ಅಷ್ಟು ಸಾಕು ನಂಗೆ. ಹಾಗೆ ಯೋಚಿಸಿ ನಾನು ಬರಿತೇನೆ. ಕಷ್ಟ ಆಗ್ತದೆ ಅಂತ ಹೇಳಿ ಹಾಗೆ ಅಂತ ಬರ್ಲಿಲ್ಲ. ಈಗ ಸ್ವಲ್ಪ ಕಷ್ಟ ಇದೆ, ಅದು ಪರವಾಗಿಲ್ಲ. ಅದು ಸ್ವಲ್ಪ ನಮ್ಗೆ ಅದು ಸಮ್ಮರಿ, ಆ ಸ್ಟೋರಿದು ಸಮ್ಮರಿ ಗೊತ್ತಾದ್ರೆ ಸಾಕು, ಮತ್ತೆ ಅದು ಬರಿಬಹುದು. ಸರಿ, ಒಳ್ಳೇದು. ಈ ಕಟ ಮತ್ತು ಕುಮಿಟೆಯಲ್ಲಿ ಏನು ವ್ಯತ್ಯಾಸ?
ಕಟ ಅಂತ ಹೇಳಿದ್ರೆ 4 ಸೈಡ್ ಡಿಫೆನ್ಸ್ ಮಾಡೋದು. 4 ಸೈಡ್ ನಮಗೆ ಯಾರು ಎನಿಮೀಸ್ ಅಂದ್ರೆ ಯಾರು ಕಳ್ಳರೆಲ್ಲ ಬಂದ್ರೆ 4 ಸೈಡ್ ಹೇಗೆ ಅದ್ರ ಡಿಫೆನ್ಸ್ ಮಾಡೋದು ಅಂತ. ಕುಮಿಟ್ ಅಂತ ಹೇಳಿದ್ರೆ ಒಬ್ರು ಇದ್ರೆ ಮುಂದೆ ಹಾಗೆ ಅದು ಫೈಟಿಂಗ್ ಅಂತ ಹೇಳುದು. ಅದು ಈಗ ಕರಾಟೆಯಲ್ಲಿ ತುಂಬಾ ಇದು ವಿವಿಧ ಬಣ್ಣದ ಬೆಲ್ಟ್ಗಳಿವೆ, ಅದ್ರ ಬಗ್ಗೆ ಹೇಳಂತೆ. ಫಸ್ಟ್ ನಮ್ಗೆ ಸಿಗುವಂತದ್ದು ವೈಟ್ ಬೆಲ್ಟ್, ಅದರ ನೆಕ್ಸ್ಟ್ ಯೆಲ್ಲೋ, ಮತ್ತೆ ಗ್ರೀನ್, ಮತ್ತೆ ಆರೆಂಜ್, ಬ್ಲೂ, ಪರ್ಪಲ್ ಮತ್ತು ಬ್ರೌನ್ ಅಲ್ಲಿ ತುಂಬಾ ವಿಧಗಳಿವೆ. ಬ್ರೌನ್ 1, 2 ಹಾಗೆ. ಮತ್ತೆ ಬ್ಲ್ಯಾಕ್ ಸಿಗ್ತದೆ, ಬ್ಲ್ಯಾಕ್ ಅಲ್ಲಿ ಸಹ ತುಂಬಾ ವಿಧಗಳಿವೆ. ಬ್ಲ್ಯಾಕ್ 6th ಡ್ಯಾನ್, 7th ಡ್ಯಾನ್ ಹಾಗೆ. ಈಗ ನೀನ್ ಎಲ್ಲಿ ಬಂದು ಮುಟ್ಟಿದ್ಯಾ? ಯಾವ ಬೆಲ್ಟಿನ ಹತ್ರ ಬಂದ? ನಾನು ಆರೆಂಜ್ಗೆ ಬಂದಿದ್ಯಾ? ಎಷ್ಟು ವರ್ಷ ಬೇಕು ಇದೆಲ್ಲ ಬೆಲ್ಟ್ ತಗೊಳ್ಳಿಕ್ಕೆ? 1 ವರ್ಷ ಗ್ಯಾಪ್ ಬೇಕು, ಅಂದ್ರೆ ಅಷ್ಟು ಟ್ರೈನಿಂಗ್ ಬೇಕು. ಅಷ್ಟು ಟ್ರೈನಿಂಗ್ ಬೇಕು. ಯಾವಾಗ್ಲೂ ಇರ್ತದೆ ನಿಂಗೆ ಕ್ಲಾಸ್? ಯಾವಾಗ್ಲೂ ಇರುವುದಿಲ್ಲ. ಈಗ ಸ್ಕೂಲ್ ಟೈಮ್ ಇರುವಾಗ ಟ್ಯೂಸ್ಡೇ ಮತ್ತು ಫ್ರೈಡೇ ಹಾಗೂ ಸ್ಯಾಟರ್ಡೇ ಸ್ಕೂಲಲ್ಲಿ ಸೇಮ್ ಸರ್ ನಮ್ಗೆ ಕಲಿಸ್ತಾರೆ. ಸ್ಕೂಲಲ್ಲಿ ಸ್ಯಾಟರ್ಡೇ ಆಕ್ಟಿವಿಟೀಸ್ ಸ್ಕೂಲಲ್ಲಿ ಒಮ್ಮೆ ಇರ್ತದೆ. ಹೀಗೆ ಆದ್ರೆ ಯಾವಾಗ್ಲೂ ನೀನು ಹೋಗ್ತೀಯಾ? ಮತ್ತೆ ಊಟ ತಿಂಡಿಯಲ್ಲಿ ಏನು ಬದಲಾವಣೆ ಮಾಡಿದ್ಯಾ ಕರಾಟೆಗೆ ಸೇರಿದ ನಂತರ? ಊಟ ತಿಂಡಿಯಲ್ಲಿ ನಾನು ಜಾಸ್ತಿ ವೆಜಿಟೇಬಲ್ ತಿನ್ನೋದು, ಹಾಗೆ ಪ್ರೋಟೀನ್ಗಾಗಿ ಮೀಟ್, ಫಿಶ್ ಮತ್ತೆ ಎಗ್ ಎಲ್ಲ ತಿನ್ನೋದು ಸ್ವಲ್ಪ ಜಾಸ್ತಿ ಮಾಡಿದ್ದೇನೆ. ಈಗ ನೀನು ಕರಾಟೆ ಕಾಂಪಿಟೇಷನ್ಗೆಲ್ಲ ಹೋಗಿದ್ಯಾ ಬೇರೆ ಬೇರೆ ಕಡೆಗೆ. ಈಗ್ಲೂ ನೆನಪಿಗೆ ಇರುವಂತಹ ಯಾವ್ದಾದ್ರು ಘಟನೆ ಅಂತ ಹೇಳುದಾದ್ರೆ ಯಾವ್ದನ್ನ ಹಂಚ್ಕೊಳ್ತೀಯಾ? ಅದು ಈಗ ರೀಸೆಂಟ್ ಆಗಿ ಇಂಟರ್ನ್ಯಾಷನಲ್ ಅದು, ಏಕೆಂದರೆ ಅದು ಫಸ್ಟ್ ಟೈಮ್ ಅಲ್ಲಿ ಥೈಲ್ಯಾಂಡ್ ಅಲ್ಲಿ ನಡೀತಾ ಇತ್ತು, ಈಗ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ನಡೀತಿತ್ತು. ಅದರಲ್ಲಿ ನಾನು ಫಸ್ಟಿಗೆ ಹೋಗುವಾಗ ನನಗೆ ಸ್ವಲ್ಪ ಭಯ ಆಗ್ತಿತ್ತು, ಯಾಕೆಂದರೆ ಅಲ್ಲಿಂದ ತುಂಬ ದೇಶದವರು, ಮಲೇಷ್ಯಾ, ಕೊರಿಯಾ, ಜಪಾನ್, ಶ್ರೀಲಂಕಾ, ಬೇರೆ ಬೇರೆ ದೇಶಗಳಿಂದ ಬಂದಿದ್ರು. ಅವರಿಗೆ ನೋಡುವಾಗ ಅವರ ಅದು ತುಂಬ ಅಂದರೆ ತುಂಬ ಟ್ರೈನಿಂಗ್ ಮಾಡಿದ ಹಾಗೆ ಕಾಣ್ತಾ ಇದ್ರು. ನಾನು ಫಸ್ಟ್ ಗ್ರೌಂಡಿಗೆ ಇಳಿಯುವಾಗ ನಂಗೆ ಸ್ವಲ್ಪ ಭಯ ಆಗಿತ್ತು. ಹಾಗೆ ನಾನು ಸರಿಗೆ ಹೇಳಿದೆ, ನಾನು ನಂಗೆ ಭಯ ಆಗ್ತಿದೆ. ಸರ್ ನಂಗೆ ಸಪೋರ್ಟ್ ಮಾಡಿದ್ರು, ಮತ್ತೆ ಅಮ್ಮ ಅಕ್ಕ ಅವರೆಲ್ಲ ಸಪೋರ್ಟ್ ಮಾಡಿದ್ರು ನಂಗೆ. ಅದಾಗಿ ನಾನು ಅವರಿಗೆ ಫೈಟ್ ಆಗಿ ನಾನು ಆ ಗೋಲ್ಡ್ ಮೆಡಲ್ ತಕೊಂಡು ಬರುವಾಗ ನಂಗೆ ಆ ಖುಷಿನೇ ಬೇರೆ ಆಗಿತ್ತು. ಯಾಕೆಂದ್ರೆ ನಂಗೆ ಒಂದು ಬೇರೆ ದೇಶದವರು ಹೇಗೆ ಇರ್ತವೆ ಅದೆಲ್ಲ ನಂಗೆ ಒಂದು ಅನುಭವ ಆಗಿತ್ತು. ಅದೆಲ್ಲಿ ಥೈಲ್ಯಾಂಡ್ ಅಲ್ಲಿ ಆದದ್ದ? ಥೈಲ್ಯಾಂಡ್ ಅಲ್ಲಿ ಆಗ್ತಾ ಇತ್ತು, ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಆಗಿತ್ತು. ಓಹೋ, ಎಲ್ಲಿ ಇಂಡಿಯಾದಲ್ಲಿ? ಮಂಗಳೂರಲ್ಲಿ ಕಾಡೆಲ್ ಚರ್ಚ್ ಹಾಲ್ ಅಲ್ಲಿ. ಓ, ಮಂಗಳೂರಲ್ಲಿ ಆಗಿತ್ತು. ಯಾವಾಗ ಇದು? 18th ಇದೆ. ಇದೆ. ಓಕೆ ಓಕೆ. ಹಾಗೆ ನಿಂಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ, ಅದ್ರಲ್ಲಿ ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಅನಿಸ್ತು ನಂಗೆ. ಒಟ್ಟಿಗೆ ಎಷ್ಟು ಗೋಲ್ಡ್ ಮೆಡಲ್ ಸಿಕ್ಕಿದೆ ನಿನ್ಗೆ? ಒಟ್ಟಿಗೆ 15 ಮೇಲೆ ಸಿಕ್ಕಿದೆ. ಮೊದಲನೇ ಸಲ ಕರಾಟೆಯಲ್ಲಿ ಬಹುಮಾನ ಎಲ್ಲಿ ಸಿಕ್ಕಿದ್ದು? ಫಸ್ಟ್ ಕರಾಟೆ ಇದ್ದದ್ದು ಮಂಗಳೂರಲ್ಲಿ. ಅದರಲ್ಲಿ ಕಟದಲ್ಲಿ ನನಗೆ ಗೋಲ್ಡ್ ಮೆಡಲ್ ಸಿಕ್ಕಿತ್ತು. ಹಾಗೆ ಕುಮಿಟಿಯಲ್ಲಿ 3rd ಪ್ರೈಸ್ ಬಂದು ಒಂದು ಟ್ರಾಫಿ ಸಿಕ್ಕಿತ್ತು, 3rd ಪ್ರೈಸ್. ಎಲ್ಲಿ ಅದು? ಅದು ಮಂಗಳೂರು ಒಂದು ದೇವಸ್ಥಾನದ ಗ್ರೌಂಡ್ ಅಲ್ಲಿ ಇತ್ತು. ಹೇಗನ್ನಿಸ್ತು ಮೊದಲನೇ ಬಹುಮಾನ ನೋಡಿ? ನಂಗೆ ಖುಷಿ ಆಯ್ತು, ಫಸ್ಟ್ ಟೈಮ್ ಮಾಡುವುದು, ಪ್ರೈಸ್ ತಗೊಳ್ಳುವಾಗ ಸ್ವಲ್ಪ ಖುಷಿ ಆಯ್ತು. ಮತ್ತೆ ಶಾಲೆಯಲ್ಲೆಲ್ಲ ಹೇಗಿದೆ ಪ್ರೋತ್ಸಾಹ? ತುಂಬಾ ಇದೆ. ಏನ್ ಹೇಳ್ತಾರೆ ಪ್ರತಿ ಸಲ ಮೆಡಲ್ ತರುವಾಗ? ನಂಗೆ ಸಪೋರ್ಟ್ ಮಾಡ್ತಾರೆ, ಇನ್ನೂ ಸಹ ಹಾಗೆ ಮಾಡಬೇಕು ಅಂತ. ನಂಗೆ ಅವರು ಸಪೋರ್ಟ್ ಮಾಡುವಾಗ ನಂಗೆ ಸಹ ಒಂದು ಆಸಕ್ತಿ ಬರ್ತದೆ, ನಾನು ಸಹ ನೆಕ್ಸ್ಟ್ ಟೈಮ್ ಒಂದು ತರಬೇಕು ಅಂತ. ಓದುದ್ರಲ್ಲಿ ಎಲ್ಲ ಹೇಗಿದ್ಯಾ? ನಾನು ಓದ್ತೇನೆ, ಚಂದ ಓದ್ತೇನೆ. ಚಂದ ಓದ್ತು. ಈಗ ಕಾಂಪಿಟೇಷನ್ಗೆಲ್ಲ ಹೋಗುವಾಗ ಸ್ಕೂಲ್ ಮಿಸ್ ಆಗ್ತದೆ ಅಲ್ಲ, ಅದೆಲ್ಲ ಕವರ್ ಮಾಡ್ತೀಯಾ? ಹೌದು. ಎಲ್ಲಿಗೆಲ್ಲ ಹೋಗಿದ್ಯಾ ಕಾಂಪಿಟೇಷನ್ಗೆ? ನಾನು ಕರಾಟೆ, ಡ್ರಾಯಿಂಗ್, ಮತ್ತೆ ಸ್ಪೋರ್ಟ್ಸ್, ಸ್ಪೀಚ್ ಕೊಡುವುದರಲ್ಲಿ, ಮತ್ತೆ ಡ್ಯಾನ್ಸ್ ಮಾಡುವುದರಲ್ಲಿ ಹಾಗೂ ಸಿಂಗಿಂಗ್ ಮಾಡುವುದರಲ್ಲಿ ಹೋಗಿದ್ದೇನೆ. ಬೇರೆ ಬೇರೆ ಕಡೆಗೆ? ಹೌದು. ಎಲ್ಲಿ ದೂರ ಹೋದದಂತ ಹೇಳಿದ್ರೆ ಎಲ್ಲಿ ಹೋದದ್ದು? ದೂರ ಅಂತ ಹೇಳಿದ್ರೆ ಜಾಸ್ತಿ ಹೋಗ್ಲಿಲ್ಲ, ಅಂದ್ರೆ ಆ ದೂರದಲ್ಲಿ ಕಾಂಪಿಟೇಷನ್ ಅಲ್ಲಿ ಕಂಡಕ್ಟ್ ಆಗ್ಲಿಲ್ಲ, ಇನ್ನು ಆಗ್ತದೆ ಕರಾಟೆ. ಈಗ ಫಸ್ಟ್ ಟೈಮ್ ಹೋಗಿದ್ದೆ ಉಡುಪಿ. ಯಾರು ಕರ್ಕೊಂಡು ಹೋಗುದು ಒಟ್ಟಿಗೆ? ಅಮ್ಮ. ಈಗ ಹೇಳಿದೆ ಅಂದ್ರೆ ನೀನು ಬೇರೆ ಚಟುವಟಿಕೆಗಳಲ್ಲೆಲ್ಲ ಇದ್ದೀಯಾ ಅಂತ. ಈಗ ಚಿತ್ರ ಬರೀತೀಯಾ? ಚಿತ್ರ, ಅದಕ್ಕೆ ಅದರ ಕ್ಲಾಸಿಗೆಲ್ಲ ಹೋಗ್ತೀಯಾ? ಇಲ್ಲ, ಸ್ಮಾಲ್ ಚೆನ್ನ ಇರುವಾಗ LKG UKG ಇರುವಾಗ ನಾನು ಹೋಗ್ತಾ ಇದ್ದೆ, ಮತ್ತೆ ಹೋಗ್ಲಿಲ್ಲ. ಡ್ಯಾನ್ಸ್ ಮಾಡ್ತೀಯಾ? ಮತ್ತೆ ಯಾವ್ದು ಹೇಳಿದ್ದು ನೀನಾಗ? ಕಾರ್ಯನಿರ್ವಾಹಕ ಮಾಡ್ತೇನೆ, ಹಾಗೂ ಸ್ಪೀಚ್ ಕೊಡುವುದು. ಸ್ಪೀಚ್ ಹೇಳಿದ್ರೆ ಸ್ಪಾಟ್ ಅಲ್ಲಿಯಾ ಅಲ್ಲ ಯಾವ್ದಾದ್ರು ಅವ್ರ ಟಾಪಿಕ್ ಕೊಡ್ಬೇಕಾ? ಕೆಲವೊಂದು ಟಾಪಿಕ್ ಅಂದ್ರೆ ಆನ್ ದ ಸ್ಪಾಟ್ ಕೊಟ್ಟಿದ್ರೆ ಸಹ ಆಗ್ತದೆ,
ಮತ್ತೆ ಪ್ರಿಪೇರ್ ಆಗಿ ಸಹ ಹೇಳ್ತೇನೆ ನಾನು. ಹ್ಮ್. ಹಾಡು ಹಾಡುವುದರಲ್ಲಿ ಸಹ ಇದ್ದೇನೆ. ಹೋಗ್ತೀಯಾ ಕ್ಲಾಸಿಗೆ? ಈಗ ಯಾವ್ದಾದ್ರು ಒಂದು ಹಾಡಂತ ಹೇಳಿದ್ರೆ ಹಾಡ್ತೀಯಾ? ಹಾ. ಸರಿ, ಯಾವ್ದಾದ್ರು ಹಾಡು. ನಾನು ಹಾಡುವ ಪದ್ಯ ಸೋಜುಗಾದ ಸೂಜು ಮಲ್ಲಿಗೆ. ಈ ಹಾಡು ಜಾನಪದವಾಗಿದೆ. ಈ ಪದ್ಯವನ್ನು ಮೊದಲ ಬಾರಿ ಹಾಡಿದವರು ಅನನ್ಯ ಭಟ್. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ ಪಾತ್ರೆ ಮಾದೇವ ನಿಮ್ಗೆ. ಚಂದಕ್ಕಿ ಮಾಲೆ ಬಿಲ್ ಪಾತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪ್ಪಾಳೆ ಬೆಳಗಿವ್ನಿ ತುಪಾವ ಕ್ಯಾಸಿವ್ನಿ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದೇವ ನಿಮ್ಗೆ. ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸರಿ ಆಶ್ನಾ, ಈಗ ಮನೆಯವರ ಬಗ್ಗೆ ಹೇಳು. ಎಲ್ಲಿ ಮನೆ, ಅಪ್ಪ ಅಮ್ಮನ ಹೆಸರು, ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ನನ್ನ ಮನೆ ಮೂಡುಬಿದ್ರಿ ಕೊಡಂಗಲ್ಲು ಮಹಾವೀರ ಕಾಲೇಜು ಪಕ್ಕದಲ್ಲಿ. ನನ್ನ ಅಪ್ಪನ ಹೆಸರು ಆಲ್ವಿನ್ ಸುನಿಲ್ ಪಿರೇರಾ ಹಾಗೂ ಅಮ್ಮನ ಹೆಸರು ಮರಿಯಾ ಪ್ರೇಮಿ ಪಿರೇರಾ. ನನ್ನ ಮನೆಯಲ್ಲಿ ನಾನು, ನನ್ನ ಚಿಕ್ಕ ತಂಗಿ, ಅಮ್ಮ, ಅಪ್ಪ ಹಾಗೂ ಅಜ್ಜಿ ಇದ್ದಾರೆ. ಹೇಗೆ ಪ್ರೋತ್ಸಾಹ ಹೇಗಿದೆ? ತುಂಬಾ ಮಾಡ್ತಾರೆ ಪ್ರೋತ್ಸಾಹ. ಅಂದ್ರೆ ನಾನು ಅಮ್ಮ ಅಂದ್ರೆ ತುಂಬಾ ಮಾಡ್ತಾ ಇರ್ತಾರೆ, ಅಪ್ಪ ಸಹ, ನನ್ನ ತಂಗಿ ಸಹ ತುಂಬಾ ಮಾಡ್ತಾ ಇರ್ತಾಳೆ. ತಂಗಿ ಹೆಸರೇ ಹೇಳಲಿಲ್ಲ, ಅವಳಿಗೆ ಬೇಜಾರಾಗ್ಲಿಕ್ಕೆ. ಅಯಾನ. ಅವಳು ಕರಾಟೆ ಕಲಿತಾಳ? ಹೌದು, ಅವಳು ಸಹ ಕಲಿತಾಳ. ಹಾಗಾದ್ರೆ ಜಗಳ ಆದ್ರೆ ಒಳ್ಳೇದಿರ್ಬೋದಲ್ಲ? ಅಷ್ಟೇನಿಲ್ಲ. ಇಲ್ವಾ? ಯಾರು ಜೋರು, ತಂಗಿ ಜೋರ ನೀನಾ? ತಂಗಿ. ಹೌದೇ, ತಂಗಿ ಹತ್ರ ಕೇಳಿದ್ರೆ ನೀನು ಹೇಳಿ. ಮತ್ತೆ ತಂಗಿ ಹೇಗೆ ಪ್ರೋತ್ಸಾಹ ಮಾಡ್ತಾಳೆ? ತುಂಬಾ ಮಾಡ್ತಾಳೆ. ನಂಗೆ ಪ್ರಶಸ್ತಿ ಸಿಗುವಾಗ ಅವಳಿಗೇನೆ ಸಿಗ್ತದೆ, ಹಾಗೆ ಅವಳು ಬಿಹೇವ್ ಮಾಡ್ತಾಳೆ. ಖುಷಿ ಆಗ್ತದೆ. ಅವಳಿಗೆ ಸಿಕ್ಕಿದ್ಯಾ ಪ್ರಶಸ್ತಿ? ಹಾ, ಸಿಕ್ಕಿದೆ. ಇಬ್ರು ಒಂದೇ ಕ್ಲಾಸಿಗೆ ಹೋಗುದಾ? ಹಾ, ಈ ಕರಾಟೆ ಕ್ಲಾಸಿಗೆ. ಹೌದು. ಮತ್ತೆ ಹೇಳ್ತಾ ಇದ್ದೀಯೇನಾ? ಎಂತದ ಪ್ರೋತ್ಸಾಹದ ಬಗ್ಗೆ ಹೇಳ್ತಾ ಇದ್ದೀಯಾ? ನಾನು ಯಾವ ಕಾಂಪಿಟಿಷನ್ಗೆ ಹೋಗುವಾಗ ನನ್ನ ಅಜ್ಜಿ ತುಂಬಾ, ಇಬ್ರು ಅಜ್ಜಿ ಸಹ ತುಂಬಾ ಇದು ಮಾಡುದು, ನಿಂಗೆ ಆಗ್ತದೆ, ನೀನೇನು ಹೆದರ್ಬೇಡ, ನಿಂಗೆ ಆಗ್ತದೆ, ನೀನು ಒಳ್ಳೆ ಮಾಡ್ತೀಯ. ಅವರ ಪ್ರೋತ್ಸಾಹದಿಂದ ಅಂದ್ರೆ ನಂಗೆ ತುಂಬಾ ಇದು ಆಗುದು, ನಾನು ತರಬೇಕು ಅವರು ಹೇಳುವಾಗ ಅದೊಂದು ಬೇರೆನೆ ಫೀಲಿಂಗ್ ಇರ್ತದೆ ಅದರಲ್ಲಿ. ಅವಾಗ ನೋಡುವಾಗ ಖುಷಿ ಆಗ್ತದೆ. ಅಜ್ಜಿಗೆ ತಂದು ತೋರಿಸುವಾಗ ಮೊನ್ನೆ ಗೋಲ್ಡ್ ಮೆಡಲ್ ಸಿಕ್ಕಿತ್ತಲ್ಲ ಇತ್ತೀಚೆಗೆ, ಆಗ ಖುಷಿ ಆಯ್ತಾ ಅಜ್ಜಿಗೆ? ತುಂಬಾ. ಈಗ ಮನೆಯವರು ಇಷ್ಟು ಪ್ರೋತ್ಸಾಹ ಮಾಡ್ತಾರೆ, ನೀನೇನು ಸಹಾಯ ಮಾಡ್ತೀಯ? ನಾನು ಅಮ್ಮನಿಗೆ ಕುಕಿಂಗ್ ಮಾಡುವುದರಲ್ಲಿ, ನಂಗೆ ಅಂದ್ರೆ ಕುಕಿಂಗ್ ಮಾಡುವುದರಲ್ಲಿ ತುಂಬಾ ಆಸಕ್ತಿ ಇದೆ. ಹೌದಾ? ಹೌದು. ನಾನು ಫ್ರೀ ಇರುವಾಗ ಕಿಚನ್ಗೆ ಹೋಗಿ ಅಲ್ಲಿ ಅಮ್ಮನಿಗೆ ಸಹಾಯ ಮಾಡ್ತೇನೆ.
ಯಾವುದು ಸಹಾಯ ಬೇಕಂತ ಕೇಳಿ ಅವರು ಸ್ವಲ್ಪ ಕೆಲಸ ಕೊಡುವಾಗ ನಾನು ಮಾಡ್ತೇನೆ. ಮಾಡ್ತೀಯಾ? ಕುಕ್ಕಿಂಗ್ ಗೊತ್ತಾ ನಿನ್ಗೆ? ಹಾ, ಸ್ವಲ್ಪ ಮಾಡ್ತೀನಿ. ಏನೆಲ್ಲ ಮಾಡಿದ್ಯಾ ಇಷ್ಟರವರೆಗೆ? ನಾನು ಸ್ಯಾಂಡ್ವಿಚ್ ಮಾಡ್ತೇನೆ, ಆಮ್ಲೆಟ್ ಮಾಡ್ತೇನೆ, ಮತ್ತೆ ಕಾಫಿ, ಟೀ ಅದೆಲ್ಲ ಮಾಡ್ತೇನೆ. ಮಾಡ್ತೀಯಾ? ಈಗ ಯಾವ್ದಾದ್ರು ನಾನೊಂದು ರೆಸಿಪಿ ಕೇಳಿದ್ರೆ ಹೇಳ್ತೀಯಾ? ಹಾ, ಯಾವ್ದು ಹೇಳ್ತೀಯಾ? ನಾನು ಸುಲಭದಲ್ಲಿ ಆಗುವಂಥದ್ದು, ಬೇಗ ಆಗುವಂಥದ್ದು. ಸ್ಯಾಂಡ್ವಿಚ್. ಸ್ಯಾಂಡ್ವಿಚ್ಚಾ? ಸರಿ, ಅದಾದ್ರೂ ಹೇಳು. ಹಾ, ಹೇಳು. ಫಸ್ಟ್ ಟೊಮ್ಯಾಟೊ ಹಾಗೂ ಆನಿಯನ್ ಸರ್ಕಲ್ ರೌಂಡಲ್ಲಿ ಅದು ಕಟ್ ಮಾಡಬೇಕು. ಮತ್ತು ಚೀಸ್ ತಗೊಳ್ಬೇಕು, ಮತ್ತು ಬ್ರೆಡ್ ಸ್ಲೈಸಸ್. ಬ್ರೆಡ್ ಫಸ್ಟ್ ಫ್ರೈ ಮಾಡಬೇಕು. ಬ್ರೆಡ್ ಪ್ಯಾನಲ್ಲಿ ಇಟ್ಟು ಚೀಸ್ ಹಾಕಿ, ಟೊಮ್ಯಾಟೊ ಮತ್ತು ಆನಿಯನ್ ಹಾಗೂ ಪುನಃ ಚೀಸ್ ಹಾಕಿ ಮತ್ತು ಸಾಸ್ ಹಾಕಿ ಮತ್ತೆ ಅದು ಫ್ರೈ ಮಾಡೋದು. ಅದು ಬೇಗ ಆಗ್ತದೆ, ಸುಲಭದಲ್ಲಿ ಅಲ್ಲ? ಸರಿ, ಹಾಗಾದ್ರೆ ಮತ್ತೆ ಇದು ಕೊನೆಯ ಪ್ರಶ್ನೆ ನಿನ್ಗೆ. ಬಾಲ ಪ್ರತಿಭೆಗಳಿಗೆ ನಾನು ಸಾಮಾನ್ಯವಾಗಿ ಇದು ಕೊನೆಯದಾಗಿ ಕೇಳ್ತೇನೆ. ನೀನಿನ್ನು 7ನೇ ಕ್ಲಾಸ್ ಅಲ್ವಾ? ನಿನಗೂ ಇನ್ನೂ ಯೋಚಿಸ್ಲಿಕ್ಕೆ ಟೈಮ್ ಇದೆ. ಬಟ್ ಈಗ ಏನಾದ್ರೂ ಡಿಸೈಡ್ ಮಾಡಿದ್ಯಾ ಮುಂದೆ ಏನಾಗ್ಬೇಕಂತಿದ್ಯಾ ಅಂತ? ಡಾಕ್ಟರ್ ಡಿಸೈಡ್ ಆಗಿದೆ? ಹೌದು. ಚೇಂಜ್ ಆಗ್ಲಿಕ್ಕಿಲ್ವಾ? ಅಂದ್ರೆ ಸಣ್ಣದಿರುವಾಗ ಕೆಲವರು ಒಂದು ಹೇಳ್ತಾರೆ, ಮತ್ತೆ 1-2 ವರ್ಷ ಬಿಟ್ಟು ಅದು ಬೇರೆ ಆಗ್ತದೆ. ನಿಂದು ಯಾವಾಗದಿಂದ ಡಿಸೈಡ್ ಡಾಕ್ಟರ್ ಆಗ್ಬೇಕಂತೇಳಿ? ನಾನು ಚಿಕ್ಕದಿಂದ ಸಹ. ಯಾಕೆ ಡಾಕ್ಟರ್ ಆಗ್ಬೇಕಂತ? ಅದು ನನಗೆ ಮಕ್ಕಳಿಗೆ ಅವರಿಗೆಲ್ಲ ನೋಡುವಾಗ ಅವರಿಗೆ ಟ್ರೀಟ್ ಮಾಡಬೇಕು, ಅವರಿಗೆ ಸೇವಾ ಮಾಡ್ಬೇಕಂತ ನನಗೆ ತುಂಬಾ ಆಸೆ. ಮಕ್ಕಳನ್ನು ನೋಡುವಾಗ ಚಿಕ್ಕದಿಂದ ಹಾಗೆ ಮಕ್ಕಳ ಡಾಕ್ಟರ್ ಆಗ್ಬೇಕಂತ. ಹೌದು. ಸರಿ, ಅದಕ್ಕೆ ತುಂಬಾ ಓದ್ಬೇಕಲ್ಲ? ಹೌದು. ಹಾಗೆ ಓದ್ತಾ ಇದ್ದೀಯಾ? ಹೇಗೆ ಬರ್ತದೆ ರಿಸಲ್ಟ್ ಎಲ್ಲ? ಚಂದ ಬರ್ತದೆ. ಸರಿ ಆಶ್ನಾ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಿನ್ನ ಆಸೆಗಳೆಲ್ಲ ನೆರವೇರಲಿ. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಬಾಲ ಪ್ರತಿಭೆ ಕರಾಟೆ ಪಟು ಆಶ್ನಾ ಪಿರೇರಾ ಅವಳೊಂದಿಗೆ ಮಾತುಕತೆ ಕೇಳಿದಿರಿ. ಮಾತನಾಡಿಸಿದವರು ರಶ್ಮಿ ಜೆ ರೈ. ಇದು ಇಂದಿನ ಬಾಲವೃಂದ ಕಾರ್ಯಕ್ರಮ. ಮಕ್ಕಳೇ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.